ಹಾಯ್ ನಮಸ್ತೆ ವೀಕ್ಷಕರೇ, ನಮನ್ಸ್ ವ್ಲಾಗ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಇಂದಿನ ವ್ಲಾಗ್ ಏನಪ್ಪಾ ಅಂದ್ರೆ, ನಾನು ಒಬ್ಬ ವ್ಯಕ್ತಿಯನ್ನ ತಮಗೆ ಪರಿಚಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆ ವ್ಯಕ್ತಿ ಯಾರು ಮತ್ತೆ ಆ ವ್ಯಕ್ತಿ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ತಿಯಾಗಿ ಈ ವಿಡಿಯೋವನ್ನ ನೋಡಿ ವೀಕ್ಷಕರೇ. ತಮಗೆ ತುಂಬಾ ಉಪಯೋಗ ಆಗ್ತಕ್ಕಂತ ಒಂದು ವಿಡಿಯೋ ಜೊತೆಗೆ ನಾನೀಗ ಬಂದಿದ್ದೀನಿ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇವರ ಹೆಸರು ರಾಜಶೇಖರಯ್ಯ ಸ್ವಾಮಿ. ಇವರು ವೃತ್ತಿಯಲ್ಲಿ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಡಿಸೈನರ್ ಆಗಿದ್ದು, ಹರಿಹರೇಶ್ವರ ಬಿಲ್ಡಿಂಗ್ ಫ್ಯಾಬ್ರಿಕೇಶನ್ಸ್ ಅನ್ನುವಂತಹ ತಮ್ಮದೇ ಸ್ವಂತಹ ಕಂಪನಿಯನ್ನು ಹೊಂದಿರುತ್ತಾರೆ. ಹಾಗೂ ಇವರು ತಮ್ಮ ಪೂರ್ವಜರ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ವಿದ್ಯೆಯನ್ನ ತಮ್ಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಹಾಗೂ ಆ ಒಂದು ವಿದ್ಯೆ ಎಲ್ಲಾ ಜನರಿಗೆ ಉಪಯೋಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮಂಡಿ ನೋವಿಗೆ ಅಥವಾ ಮೊಣಕಾಲು ನೋವಿಗೆ ಅವರು ಪರಿಹಾರವನ್ನು ಸೂಚಿಸ್ತಾರೆ. ಅದು ಯಾವ ರೀತಿ ಹಾಗೂ ಅವ್ರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಬನ್ನಿ, ಸಂಪೂರ್ಣವಾಗಿ ಈ ಒಂದು ವಿಡಿಯೋನ 2 ಭಾಗಗಳಾಗಿ ನಾನು ವಿಂಗಡಿಸಿರುತ್ತೇನೆ. ತಾವು ಸಂಪೂರ್ಣವಾಗಿ ಆ ವಿಡಿಯೋಗಳನ್ನ ನೋಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೂ ಯಾರಿಗೆಲ್ಲ ಈ ನೀ ಪೇನ್ ಅಥವಾ ಮಂಡಿ ನೋವು ಇದೆಯೋ ತಮಗೆ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ವೀಕ್ಷಕರೇ. ಬನ್ನಿ. ನಮಸ್ತೆ ವೀಕ್ಷಕರೇ, ಈಗ ಅಣ್ಣ ಅವರು ತಮ್ಮ ಇಂಟ್ರೊಡಕ್ಷನ್ ಕೊಡ್ತಾರೆ, ಅವರ ವಿವರಗಳನ್ನ ತಿಳಿಸ್ತಾರೆ. ಇದು ಕಾಲ್ ಮಂಡಿ ನೋವು ಗಿಡ ಅಂತ ಹೇಳಿದ್ರು. ಕಾಲ್ ಮಂಡಿ ನೋವು ಗಿಡ ಇದು ಮೊಣಕಾಲು ಸಂದು ಮೊಣಕಾಲು ನೋವು ಏನೇ ಇದ್ರು ಕೂಡ ಇಮಿಡಿಯೇಟ್ಲಿ ಕಮ್ಮಿ ಆಗ್ಬಿಡುತ್ತೆ. 2 ವಾರದಲ್ಲೆಲ್ಲ ಕಮ್ಮಿ ಆಗಿಬಿಡುತ್ತೆ. ಇದು ನಾವು ತಿಳ್ಕೊಂಡು ಒಂದು 12 ವರ್ಷ ಆಯ್ತು ನಮಗೆ ಗಿಡ ತಿಳ್ಕೊಂಡು. ಈಗ ಕೊಡಕ್ಕೆ ಸ್ಟಾರ್ಟ್ ಮಾಡಿ ಒಂದು 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಕೊಡಕ್ಕೆ. ಇದು ಒಂದು ಅಡಿಯಲ್ಲಿ ಸಿಗುತ್ತಮ್ಮ ಗಿಡ ಬಂದು. ಇದು ಹೆಸರು ಹೊಡೆಯಂಗಿಲ್ಲ, ಹೇಳ್ಬೇಕಾದ್ರೆ ಆಕ್ಚುಲಿ ಸಂಜೀವಿನಿ ಅಂತಾನೆ ಹೇಳ್ಬೋದು ಇದಕ್ಕೆ ಗಿಡಕ್ಕೆ. ಇದು ಬಂದು ಹೆಸರು ಹೊಡೆಯಲಾರ್ದಂಗೆ ಕೊಡ್ಬೇಕು ಗಿಡ ಕಸ್ಟಮರ್ಗೆ. ಕೊಡಂಗಿದ್ರೆ ಯಾರಿಗೇನು ಪೇಷಂಟ್ ಏನು ಬಂದಾರ ಅಂದ್ರೆ ಇಮಿಡಿಯೇಟ್ಲಿ 2 ವಾರದಾಗಲೇ ಕಮ್ಮಿ ಆಗಿಬಿಡ್ತದೆ. 2 ವಾರ ತಕ್ಕ 3 ವಾರದಾಗ ಕಮ್ಮಿ ಆಗಿ ಹೋಗ್ಬಿಡ್ತದೆ ಗಿಡಕ್ಕೆ. ಇವೆಲ್ಲ ಬಹಳಷ್ಟು ಜನಕ್ಕೆ ಬಂದಿದ್ದಾರಮ್ಮ. ಮಾತಾಡ್ಸ್ರಿ, ಕೇಳ್ರಿ ಬೇಕಾರೆ ಅವ್ರಿಗೆ ಹೆಂಗಿದೆ ಏನಂಬುದು. ತಗೊಂಡವ್ರು ಕೂಡ ಬಂದಿದ್ದಾರೆ. ಅಲ್ಲಿ ಒಬ್ಬ ಮೇಡಮ್ ಅವ್ರು ಬಂದಿದ್ದಾರೆ. ಇನ್ನು ಅವ್ರಿಗೆ ಕೊಡ್ತಾ ಇದೀವಿ. ಅವರು ಕೂಡ ನಮಗೆಲ್ಲ ಸ್ವಲ್ಪ ಮೇಲೆ ನಮಗೆಲ್ಲ ಸ್ವಲ್ಪ ಮೇಲಾಗೈತೆ. ನಾವು ಆದಂದಿಂದ ಬಂದಿದ್ದೀವಿ. ಮುಂಚೆ ಈಗ ಆಕ್ಷಣಿಗೆ ಆಸ್ಪತ್ರೆಗೆ ತೋರಿಸ್ಕೊಂಡಿದ್ದೀವಿ. ಆಗಲಿಲ್ಲ, ಇಲ್ಲಿ ಮೇಲೆ ಅಂದಾಜಕ್ಕೆ ಬಂದೀವಿ ಸರ್. ನೋಡ್ತಿದ್ದೀರಾ, ಅಲ್ಲಿನ ಎಲ್ಲರೂ ಕುತ್ಕೊಂಡಿದ್ದಾರೆ. ನಾನವ್ರು ಏನ್ ಮಾಡ್ತಾರೆ, ಈ ತರ ಎಲೆನ ಫುಲ್ ನೈಸ್ ಆಗಿ ಹಾಕೊಂತೀರಾ, ಅದ್ರಲ್ಲಿ ಏನೆಲ್ಲ ಆಡ್ ಮಾಡ್ತೀರಾ? ಇದರಲ್ಲಿ 7 ಬೆಳ್ಳುಳ್ಳಿ 7 ಮೆಣಸು ಅಂತ ಹಾಕ್ತೀವಿ ಅಷ್ಟೇ. ಇದರಲ್ಲಿ ಬೇರೆ ಏನು ಹಾಕಂಗಿಲ್ಲ. 7 ಬೆಳ್ಳುಳ್ಳಿ 7 ಮೆಣಸು 7 ಬೆಳ್ಳುಳ್ಳಿ 7 ಮೆಣಸು ಅಂದೇ ಹಾಕ್ತೀವಿ ಅಷ್ಟೇ. ಇದರಲ್ಲಿ ಏನು ಬೇರೆ ಏನು ಕೊಡಂಗಿಲ್ಲ ಇದಕ್ಕೆ. ಹೌದು, ಈ ತರ ಬೇಸ್ ಸಣ್ಣ ಇದು ಮಾಡಿ ಜಜ್ಜಿ ಇದ್ರ ರಸ ಏನಿದೆಯಲ್ಲ ರಸ ಮಾತ್ರ ಕೊಡ್ತೀವಿ. ಹೊಟ್ಟೆ ಗಿಟ್ಟೆಗೆ ಏನು ಕೊಡಂಗಿಲ್ಲ. ಇದರಲ್ಲಿ ಬಂದು ಪಥ್ಯ ಇರ್ಬೇಕಾಗತ್ತೆ ಆಕ್ಚುಲಿ. ಈ ಪುಂಡೆ ಪಲ್ಯ, ಹಸಿಮೆಣಸಿನಕಾಯಿ ಈ ಏನು ತಿನ್ನಬಾರ್ದು. ತಿಂಡಿ ಐಟಮ್, ನಾನ್ ವೆಜ್, ಚಿಕನ್, ಮಟನ್ ಅಂತದಲ್ಲಿ ಏನು ತಿನ್ನಂಗಿರಂಗಿಲ್ಲ. 3 ತಿಂಗಳ ತನಕ ಪಥ್ಯ ಕೊಡ್ತೀವಿ ನಾವು. ಅದು ಎಂತ ಡಾಕ್ಟರ್ ತಕೊಂಡ್ ಹೋಗ್ಬರ್ಲಿ ಇಮಿಡಿಯೇಟ್ಲಿ ಕಮ್ಮಿ ಆಗಿ ಹೋಗ್ಬಿಡ್ತದೆ. ಆ ಡಾಕ್ಟರ್ ಹೋಗ್ಬಂದ್ರು ಜಲ್ದಿ ಕಡಿಮೆ ಆಗಲ್ಲ ಈ ಗಿಡಕ್ಕೆ. ಅಂತ ಗಿಡ ಇದು. ಹೌದು, ಎಲೆಲ್ಲ ತಗೊಂಬಂದು ಸೋಸಿ ನೀಟಾಗಿ ತೆಗೆದು ಇದನ್ನ ರಸ ಮಾಡಿ ಕಾಲಿಗೆ ಎಲ್ಲಿ ಮಂಡಿ ನೋವು ಇರುತ್ತೋ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ಬೇರೆ ಕಡೆ ಕೊಡಕ್ಕಾಗಲ್ಲ ಇದನ್ನ. ಒಂದು ಇದು ಗುರುವಿನ ಕಡೆಯಿಂದ ತಗೊಂಡಿವಿ. ಇದನ್ನ ಅವ್ರ ಕಡೆಯಿಂದ ತಗೊಂಡು ನಾವು ಕೊಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ಗುರು ಹೇಳ್ಕೊಟ್ರು, ಈ ತರ ಮಾಡಿದ್ರೆ ಈ ತರ ಚೆನ್ನಾಗಿರುತ್ತೆ ಅಂತೇಳಿ ಅವ್ರ ಕಡೆಯಿಂದ ನಾವು ಪಡ್ಕೊಂಡು ತಗೊಂಡಿರೋದು ಇದನ್ನ. ಸುಮಾರು ಏನಿಲ್ಲ ಅಂತ ಒಂದು 300 ಜನ ಮೇಲೆ ಆಗಿದ್ದಾರೆ. 300 ಜನ ಮೇಲೇನಾಗಿದ್ದಾರೆ. ಫೋನ್ ಮಾಡ್ತಾರೆ, ಎಲ್ಲಾರು ಮಾಡ್ತಾರೆ, ಚೆನ್ನಾಗಿದೆ ಎಲ್ಲ ಕಡೆ. ಪಥ್ಯ ಮಾತ್ರ ಕಂಡೀಷನ್ ಪಥ್ಯ ನಮ್ದು. ಆ ಪಥ್ಯವಿರಂಗಿದ್ರೆ ಮಾತ್ರ ನಮ್ಮ ಹತ್ರ ಬರ್ರಿ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಬರಕ್ ಹೋಗ್ಬರ್ರಿ ಅಂತ ಹೇಳ್ತೀವಿ ಆ ಪಥ್ಯವಿಗೆ. ಯಾಕಂದ್ರೆ ಕಂಡೀಷನ್ ಪಥ್ಯ ಇರ್ತಾವ. ಇಲ್ಲಿ ಯಾವುದು ಹೇಳಲ್ಲ, ಬರೀ ಇದೊಂದೇ ಕೊಡೋದು ಗಿಡ. ಪಥ್ಯ ಮಾತ್ರ ಇರ್ಬೇಕು, ಪಥ್ಯ ಚೆನ್ನಾಗಿ ಮಾಡ್ಬೇಕು. ಪಥ್ಯ ಚೆನ್ನಾಗಿ ಮಾಡ್ಯಾರ ಅಂದ್ರೆ ಆಟೋಮೆಟಿಕ್ ಅವ್ರಿಗೆ ಏನ್ ಹೇಳೋದು ಬೇಡ, ಯಾವ ಡಾಕ್ಟರ್ ಹತ್ರ ಹೋಗೋದು, ಯಾವ ಮೆಡಿಸಿನ್ ಬೇಡ, ಏನು ಬೇಕಾಗಲ್ಲ ಅವ್ರಿಗೆ.
ಈ ಉದಾಹರಣೆಗೆ ಅವರೇ ಇದಾರೆ, ಬೆಂಗಳೂರಿಂದ ಬಂದಿದ್ದಾರೆ ಅವ್ರು ಕೂಡ. ತಗಮ್ಮ. ಇಡು, ಮೈಕ್ ಇಡು. ವೀಕ್ಷಕರೇ, ಬೆಂಗಳೂರಿಂದೆಲ್ಲ ಇಲ್ಲಿ ಬಂದಿದ್ದಾರೆ ನೋಡಿ. ಈಗ ಲಕ್ಷ್ಮೀ ದೇವಿ ಅನ್ನೋರು ಮಾತಾಡ್ತಾರೆ. ಹತ್ರ ಇಟ್ಕೊಳ್ರಿ ಮಾತಾಡ್ರಿ. ನಿಮಗೆ ಏನ್ ಅನ್ಸ್ತು ಅಣ್ಣವ್ರ ಹೆಂಗೆ? ನಾವ್ ಇಲ್ಲೇ ಮನೆ ಎದುರಿಗೆ ಇರೋದು, ಅಣ್ಣವ್ರ ಬಗ್ಗೆ ನಮ್ಗೆ ಈಗ್ಲೇ ಗೊತ್ತಾಗಿದ್ದು, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಹೇಗ್ ಗೊತ್ತಾಯ್ತು? ನಮ್ಗೆ ಹಿಂಗೆ ನಮ್ ತಂಗಿಯವರು ಅವ್ರು ಬಂದಿದ್ರು ಇಲ್ಲಿಗೆ. ಅವ್ರು ಇಲ್ಲಿಗೆ ಬಂದಿದ್ರು. ಅವ್ರು ನಮ್ಗೆ ಹೇಳಿದ್ರು, ನಾವು ಬಂದಿವಿ ಇಲ್ಲಿಗೆ. ನಿಮಗೆ ಮಾಡಿಸ್ಕೊಂತಿರೋದಮ್ಮ? ನಮ್ಗೆ 2 ಕಾಲಿಗೆ ಮಾಡಿಸ್ಕೊಂತೀವಿ. ಇಲ್ಲ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೀರಿ? ಬೆಂಗಳೂರಾಗ ಎಲ್ಲ ಡಾಕ್ಟರ್ಗಳೆಲ್ಲ ಆಗ್ಯಾರ ಬೆಂಗಳೂರಾಗ. ಹಂಗೆ ಈಗ ಅಣ್ಣವ್ರ ಬಗ್ಗೆ ತಿಳ್ಕೊಂಡು ನೀವು ಬಂದಿವಿ. ಪರವಾಗಿಲ್ಲ ಸ್ವಲ್ಪ. ಏನಂತಾರೆ ಅಣ್ಣವ್ರ ಹೆಸರೆಲ್ಲ ಹೆಂಗೆ ಇದಾಯ್ತು ನಿಮಗೆ? ಸ್ವಾಮಿ ಅಂತೀರಾ, ಅಣ್ಣ ಅಂತೀರಾ? ಸ್ವಾಮಿ ಅಂತೀವಿ. ಸ್ವಾಮಿ ಅಂತ. ಹಾಗೆ ಈಗ ಎಲ್ಲ ಬೇರೆಯವರೆಲ್ಲ ವೇಟ್ ಮಾಡ್ತಾ ಇದಾರೆ ವೀಕ್ಷಕರೇ, ನೋಡ್ಬೋದು ತಾವು. ಈಗ ಅಲ್ಲಿ ಅಣ್ಣ ಹಸ್ತಿದ್ದಾರೆ, ನೋಡ್ಕೊಂಡ್ ಬರೋಣ. ಈ ತರ ಅವರು ಮನೆಯಲ್ಲೇನೆ ಕೊಡ್ತಾರೆ, ಅದನ್ನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು. ಯಾವುದೇ ರೀತಿ ಹೊಟ್ಟೆ ಕೊಡೋಲ್ಲ ಅವರು, ಕಾಲ್ಗಷ್ಟೇನೆ ಅಪ್ಲೈ ಮಾಡೋದು. ವೀಕ್ಷಕರೇ, ಈಗ ತಾನೇ ಈ ಅಮ್ಮವ್ರು ಮಾಡಿಸ್ಕೊಂಡಿದ್ದಾರೆ. ನಿಮ್ ಹೆಸರು? ರಮ್ಯಾ. ರಮ್ಯಾ. ಯಾರನ್ನ ತೋರಿಸಿನಾರಮ್ಮ? ಕಡೆ సత్యనారాయణ ఎస్ఎన్పేట నుంచి వచ్చాను. చెప్పండి, ఇప్పుడే అంటించుకున్నారా? ఇప్పుడు 3 టైమ్స్ అయింది అంటించుకోబట్టి కొద్దిగా పర్వాలేదు, బాగానే ఉంది. మీరేం చేస్తున్నారు? ఏం లేదు, హౌస్ వైఫ్. ನೋಡ್ರಿ, ಈ ತರ ಅವ್ರು ಹಚ್ಕೊಂಡಿದ್ದಾರೆ. ಈ ತರ ಅವ್ರಿಗೆ ಕಡಿಮೆ ಆಗಿರೋದ್ರಿಂದ ಇದು ಮೂಢ ತೂರ. సార్ ಇದು 3ನೇ ಸತಿ ಅವ್ರು ಹಚ್ಚಿಸ್ಕೊಂತ ಇರೋದು. ఏమైనా ఇంప్రూవ్మెంట్ అనిపించింది? చాలా బాగా అవుతుంది. ముందర ఏమైనా డాక్టర్ దగ్గర ఏమైనా చూపించినారమ్మా? ఇక్కడ తీపి అరిగిపోయిందని చెప్పినారు. అది ఇంజక్షన్లు కూడా వేయించుకున్నాను. అంతే 3 years బాగానే ఉండే ఇంజక్షన్ వేయించుకున్నాక. మళ్ళీ ఇప్పుడు స్టార్ట్ అయింది. ఈ కాలకైతే వేయించుకోలేదు, కానీ ఈ మధ్యలో స్టార్ట్ అయింది. ಸತತವಾಗಿ ಈಗ ಇನ್ನೊಬ್ರದ್ದು ಆಗ್ತಾ ಇದೆ. ಈಗ ತಾನೇ ನಾವು ಮಾತಾಡ್ಸಿದ್ವಲ್ಲ ಅವ್ರದ್ದು. ಈಗ ಎಷ್ಟೊಂದ್ ಜನ ಬರ್ತಾರೆ, ಕೇವಲ ಸಂಡೇ ಮಾತ್ರ ಅಣ್ಣ ಮಾಡೋದು. ನೋಡ್ತಾ ಇರ್ಬೋದು, ಈ ತರ ಫಸ್ಟ್ ಅವ್ರು ಕೊಟ್ಬಿಟ್ಟು ತಮ್ಮ ಹಸ್ಬೆಂಡ್ಸ್ ಅಥವಾ ಅವ್ರ ಕೈಗೇನೆ ಕೊಟ್ಬಿಡ್ತಾರೆ ಮತ್ತೆ ಹಚ್ಚೋಕೆ. ಇದು ಆಯ್ತವಾರನೇ ಮಾಡ್ಬೇಕಣ್ಣ? ಸಂಡೇನೆ? ಆಯ್ತವಾರ ಮತ್ತೆ ಗುರುವಾರ ಮಾತ್ರ ಕೊಡ್ತಕ್ಕಂಥದ್ದು. ಬೇರೆ ದಿನ ಏನು ಕೊಡೋದಿಲ್ಲ. ನಿಮ್ಗೂ ಟೈಮ್ ಇರಲ್ಲ. ಆಕ್ಚುಲಿ ಅಣ್ಣ ಅವ್ರದ್ದು ಬಿಸ್ನೆಸ್ ಇದೆ, ಹರಿಹರೇಶ್ವರ ಬಿಲ್ಡಿಂಗ್ ಫ್ಯಾಬ್ರಿಕೇಶನ್ಸ್ ಅಂತ ಹೇಳ್ಬಿಟ್ಟು. ಸೊ ಬಿಸಿ ಇರ್ತಾರೆ ಅಣ್ಣ ಅವರು. ಗುರುವಾರ ಮತ್ತೆ ಸಂಡೇ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಹೆಂಗ ಅನ್ಸತ್ತಮ್ಮ ನಿಮ್ಗೆ? ಗಿಡ ಎಷ್ಟು ವಾರ ಆಯ್ತು ನೀವು ಬರಕ್ಕೆ? ನಮ್ದು ಮಾತಾಡ್ಬಿಡ್ತೀನಿ. ಕಡಿಮೆ ಆಗೈತೆ? ಎಷ್ಟು ವಾರ ಬಂದಿರಿ ನೀವು? 2 ವಾರ ಬಂದ್ವಿ. 2 ವಾರ ಬಂದ್ವಿ. ನಾವು ನಮ್ದು ಬಲ್ಕಿಂದಮ್ಮ ಇಲ್ಲೇ ಬಂದಿದ್ವಿ. ಇಲ್ಲಿಂದ 2 ವಾರ ಬಂದ್ವಿ. 2 ವಾರಕ್ಕೆ ಗುಣ ಆಗ್ಬಿಟ್ಟು ಕಮ್ಮಿ ಆಗ್ಬಿಟ್ಟು ವಾರ ವಾರ ಮಾಡ್ಸಿದ್ವಮ್ಮ. ನಮ್ಗೆ ಉಡಿಸಿಟ್ಟು ಬಂತ ಸ್ವಾಮಿ ಬರಲ್ಲ ಅಂದ ಹುಟ್ಟಿ ನಮ್ಗೆ ಕಮ್ಮಿ ಆಗ್ಬಿಟ್ಟು. ಏನು ನೋವಲ್ಲ. ನಾವು ರೋಡ್ದಿದ್ದು ಬಂದಿವ. 2 ವಾರ ಆಯ್ತು. ಈ ವಾರ 2 ವಾರ ಗುಣ ಆಗ್ತದೆ ಸರ್. ಒಂದ್ ವಾರ ಬಂದೇನಿ. ಇವತ್ತು 2 ವಾರ ಆತ. ದೊಡ್ಡ ಗುಣ ಸತ್ ಸರ್. 3 ವಾರ 2 ಕಾಲಿಗೆ ಬಂದ್ರೆ 5 ವಾರ ಕೊಡ್ತೀವಿ. ಒಂದೇ ಕಾಲಿಗೆ ಇತ್ತಂದ್ರೆ 3 ವಾರ ಕೊಡ್ತೀವಿ. ಇಲ್ಲ, ಗುರುವಾರ ಆಯ್ತವಾರ ಹೆಂಗಾದ್ರೂ ಬರ್ಬೋದು. ಅವ್ರು ಲೋಕಲ್ ಇಲ್ಲಿ ಹತ್ರದಾಗ ಇತ್ತಂತಂದ್ರೆ ಆಯ್ತವಾರ ಗುರುವಾರ ಬರ್ಬೋದು. ಇದು ಮಾಡ್ಕೊಂಡ್ರೆ ಒಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. 2 ವರ್ಷ ಇದನ್ನ ಕೊಟ್ಕೊಂತ ಬಂದ್ವಿ. ಸುಮಾರು ಒಂದು 300 ಜನಕ್ಕೆ ಆರಾಮಾಗಿದೆ ನೋಡಮ್ಮ.
200 300 ಜನಕ್ಕೆ ಆರಾಮಾಗಿದೆ. ಹಾ, ಎಲ್ಲರೂ ಆದೋನರು ಮತ್ತೆ ಬೇರೆ ಊರೆಲ್ಲ ಬಂದಿದ್ದಾರೆ. ಅವಾಗ ಎಲ್ಲರಿಗೂ ಆರಾಮಾಗಿದೆ. ಇಲ್ಲಿ ಬಳ್ಳಾರಿ ಲೋಕಲ್. ಮಾತ್ರ ಹೇಳೋದಿಲ್ಲ. ಹೌದು, ಗಿಡದ ಮತ್ತೆ ಹೆಸರು ಮಾತ್ರ ಸಂಜೀವನ ಅಂತೇಳಿ ಅದನ್ನ ಇದು ಮಾಡ್ತೀವಿ. ಎಲೆ, ಬೆಳ್ಳುಳ್ಳಿ, ಹ್ಮ್ ಮೆಣಸು. ಮೆಣಸು, ಈ ಮೂರೇ ಮೂರೇ ಐಟಮ್, ಬೇರೆ ಯಾವ್ದು ಇರಂಗಿಲ್ಲ. ಅದು ನೀವು ತಂದಿಡ್ತೀರಾ ಹೆಂಗೆ ಫ್ರಿಜ್ ಅಲ್ಲಿ ಶೇಖರಣೆ ಇಲ್ಲ ಇಲ್ಲ, ಅದು ಬಂದ್ ಕೂಡ್ಲೇನೆ ನಾನು ತಗೊಂಬಂದ್ ಕೊಡೋದು, ಹಂಗೆ ಕೊಡೋದು ಅದನ್ನ. ಇವ್ರು ಎಷ್ಟು ಜನ ಬರ್ತಾರೆ ಅಂತ ಹೌದು, ನೋಡ್ಕೊಂಡು ಮೇಲೆ ತರ್ತೀರಿ. ಅಂಜಾದ್ಮೇಲೆ ತಗೊಂಬರ್ತೀವಿ. ಪೂರ್ತಿ ಕಾಲೆಲ್ಲ ಹಚ್ತಾ ಇಲ್ಲ ಅಣ್ಣ ನೀವು? ಇಲ್ಲ, ಮೊಣಕಾಲು ಎಲ್ಲಿ ನೋವು ಇರ್ತದೆ ಮಾತ್ರ ಅಷ್ಟೇ ಹಚ್ತೀವಿ ನಾವು. ಹೌದು, ಮತ್ತೆ ಬೇರೆ ಕಡೆ ಎಲ್ಲಿ ಅದನ್ನ ಮಸಾಜ್ ಮಾಡಕ್ ಆಗಲ್ಲ, ಅದನ್ನ ಆಗಲ್ಲ. ಕೀಲ್ ನೋವು ಆಗಿರ್ಬೋದು, ಅದು ಮಂಡೆ ನೋವು ಬಂತಂದ್ರೆ ಕೀಲ್ ನೋವು ಆಗಿರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಎಲ್ಲದಕ್ಕೂ ಕಡಿಮೆ ಆಗ್ಬಿಡ್ತದೆ ಆಲ್ರೆಡಿ. ಕಡಿಮೆ ಆಗ್ಬಿಡ್ತದೆ. ಅದು ಯಾವ್ದಿದ್ರು ಏನಿರಂಗಿಲ್ಲ. ಬೇರೆ ಎಲ್ಲರೂ ಏನ್ ಹೇಳಕ್ ಇಷ್ಟಪಡ್ತೀರಾ ಬೇರೆ ವಿಷಯ? ಇಲ್ಲ, ಬೇರೆ ವಿಷಯಕ್ಕೆ ಅಂದ್ರೆ ನೋಡಮ್ಮ, ಚೆನ್ನಾಗಾಗಿದೆ. ಚೆನ್ನಾಗ್ ಆಗ್ಬೇಕು. ನಮ್ ಕಡೆ ಬಂದು ಯಾರಿಗೆ ಬಂದ್ರು ಏನೇ ತೊಂದ್ರೆ ಆಗ್ಬಾರ್ದು ಅಂತೇಳಿ ನಾವು ಇದು ಮಾಡ್ತಾ ಇದೀವಿ. ಹಾ, ನಮ್ ಕಡೆಯಿಂದ ಎಷ್ಟು ಸಹಾಯ ಆಗತ್ತೆ ಅಷ್ಟು ಜನಕ್ಕೆ ನಾವು ಸಹಾಯ ಮಾಡೋದಷ್ಟೇ. ಅಣ್ಣವ್ರು ಏನಾದ್ರು ಫೀಸ್ ಇಸ್ಕೊಂಡಿದಾರಮ್ಮ? ಪೂರ್ವಜರು ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಕಾರ್ಯವನ್ನ ಅವರು ತಾವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಯಾವ್ದೇ ತರ ಫೀಸ್ ಅವ್ರು ಇಸ್ಕೊಂತ ಇಲ್ಲ. ನೀವೇನಾದ್ರೂ ತಿಳಿದಷ್ಟು ಕೊಟ್ಟು ಹೋಗ್ತಿದ್ದೀರಾ ಹೆಂಗೆ ಅಮ್ಮ? ಕೊಟ್ರು ಕೂಡ ಇಸ್ಕೊಳಲ್ಲ. ಇದು ವೀಕ್ಷಕರೇ, ಇವ್ರು ಹೇಳ್ತಾ ಇರ್ತಕ್ಕಂತ ಮಾತು. ತಾವುಗಳಲ್ಲಿ ಯಾರಾದ್ರೂ ಮಂಡಿ ನೋವಿಂದ ಅಥವಾ ಏನಾದ್ರೂ ಕಾಲ್ ನೋವಿಂದ ನರಳ್ತಾ ಇದ್ರೆ, ಅಥವಾ ಇನ್ನೂ ನಾವು ಹಾಸ್ಪಿಟಲ್ ತೋರಿಸಿದ್ರು ನಮಗೆ ಏನ್ ಆಗ್ತಾ ಇಲ್ಲ, ಕ್ಯೂರ್ ಆಗ್ತಿಲ್ಲ ಅನ್ನೋರು ಬಂದು ಇಲ್ಲಿ ಇದ್ ಮಾಡ್ಕೋಬಹುದು. ಅಣ್ಣ, ಇಲ್ಲಿ ಅಡ್ರೆಸ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ತಾಳೂರು ರೋಡ್ SRK ಲೇಔಟ್, ಶ್ರೀರಾಮ್ NQ ಲೇಔಟ್, ಬಳ್ಳಾರಿ. ಅವ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ಬೋದು. ನಾನು ಕೊನೆಯದಾಗಿ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅಣ್ಣವ್ರು ಇರ್ತಕ್ಕಂಥ ಅಡ್ರೆಸ್ ನ ತಿಳಿಸ್ತೀನಿ ವೀಕ್ಷಕರೇ. ಧನ್ಯವಾದಗಳು.